ಧೀಂ ಧೂಂ ದನ ದೀಂ ದನ ಧೀಂ ಧೂಂ ದನ ದೀಂ ದನ. ನಮ್ಮ ಬದುಕು ಎದಕ್ಕೆ ಕೆಟ್ಟೈತಿ ಅಂದ್ರೆ ನಮಗೆ ಸರಿ ತಪ್ಪುಗಳ ಜ್ಞಾನ ಇಲ್ಲ. ಒಳ್ಳೆಯದು ಕೆಟ್ಟದ್ದು ಯಾವುದಂತ ಗೊತ್ತಿಲ್ಲ, ಅದಕ್ಕೆ ಬದುಕು ಕೆಟ್ಟೈತೆ ನಮ್ಮದು. ಈಗ ನೀವು ಯಾಕೆ ಜ್ಞಾನ ಬೇಕು ಅಂದರೆ, ಈಗ ನೀವು ಏನೋ ಆಗಿರ್ತೈತಿ, ಒಂದು ತಲೆಗೋ ಕೈಗೋ ಕಾಲಿಗೋ ಹೋಗಿ ಒಂದು ಎಕ್ಸ್ರೇ ಮಾಡಿಸ್ತೀರಿ, MRI ಸ್ಕ್ಯಾನ್ ಮಾಡಿಸ್ತೀರಿ. ಆ ಸ್ಕ್ಯಾನ್ ಏನು ಮಾಡ್ತೈತಿ ಅಂದ್ರೆ ಏನೂ ಮಾಡೋದಿಲ್ಲ, ದೋಷ ಎಲ್ಲಿ ಐತಿ ಅಂತ ಗೊತ್ತು ಮಾಡಿಸ್ತೈತಿ. ಹಂಗೆ ಅರಿವು ಜ್ಞಾನ ಇದು ಏನು ಮಾಡ್ತೈತಿ ಅಂದ್ರೆ ಸ್ಕ್ಯಾನ್ ಮಾಡ್ತೈತಿ, ನಾವೆಲ್ಲಿ ತಪ್ಪು ಮಾಡಾಕತ್ತೀವಿ ಅನ್ನುವ ದೋಷ ತೋರಿಸಿಕೊಡ್ತೈತಿ. ಇಟ್ ಈಸ್ ಸ್ಕ್ಯಾನ್ ಸೆಂಟರ್, ಒಂಥರ ಸ್ಕ್ಯಾನ್ ಮಾಡ್ತೈತಿ. ಅದಕ್ಕೆ ಜ್ಞಾನ ಅರಿವು, ಇದರ ಅರ್ಥ ಯಾವುದು ಸರಿ ತಪ್ಪು ಇವುಗಳ ವಿವೇಕ ಗೊತ್ತಿರಬೇಕು ಮನುಷ್ಯಾಗ. ಒಳ್ಳೆಯದು ಕೆಟ್ಟದ್ದು ಹಿತ ಅಹಿತ ಇದರ ವಿವೇಕ ಗೊತ್ತಿರಬೇಕು ಮನುಷ್ಯಾಗ. ಬದುಕಿನಲ್ಲಿ ದುಃಖ ಆಗಿದ್ದು ಇದು ಗೊತ್ತಿಲ್ಲಾರ್ದಕ್ಕಷ್ಟೆ. ನೀವು ಹೆಂಗೆ ಹೇಳ್ತೀರಿ ನೀವು ಗೊತ್ತಿಲ್ಲಂತ? ನಮಗೆ ಎಲ್ಲ ವ್ಯವಹಾರ ಮಾಡ್ತೀವಲ್ಲ ನಾವು, ನಮಗೇನು ಅಷ್ಟು ಗೊತ್ತಿಲ್ಲ ಸರಿ ಯಾವುದು ತಪ್ಪು ಯಾವುದು ಅಂತ ಗೊತ್ತಿಲ್ಲ ನಮಗೆ. ಈಗ ನಿಮಗೊಂದು ಪ್ರಾಕ್ಟಿಕಲ್ ಉದಾಹರಣೆ ತಗೊಳ್ರಿ. ಈಗ ಒಂದು ಟೇಬಲ್ ಇಡ್ರಿ, ನೀವು ಒಂದು ಕುರ್ಚಿ ಇಡ್ರಿ, ಇಟ್ಟು ಒಂದು ಲೋಟದಾಗ ಹಾಲು ಇಡ್ರಿ, ಮತ್ತದ ಒಂದು ಮಗ್ಲು ಇನ್ನೊಂದು ಲೋಟದಾಗ ಅಲ್ಕೋ ಹಾಲು ಇಡ್ರಿ. ಅಲ್ಕೋ ಹಾಲು ಅಂದ್ರೆ ಗೊತ್ತಾಕೈತಿಲ್ಲ, ಭಾಳ ಸಾತ್ವಿಕ ಜನ ಗೊತ್ತಾಗೋದಿಲ್ಲ. ಅಲ್ಕೋ ಹಾಲು ಅಂದ್ರೆ ಸರಾಯ್. ಒಂದು ಲೋಟದಾಗ ಹಾಲು ಇಡ್ರಿ, ಒಂದು ಲೋಟದಾಗ ಅಲ್ಕೋ ಹಾಲು ಇಡ್ರಿ. ನೀವು ಕುರ್ಚಿ ಹಾಕಿ ಒಂದು ಹುಡುಗನ ಕೂಡಿಸ್ರಿ. ನೀವು ಹುಡುಗನ ಕೈ ಎಲ್ಲಿ ಹೋಗುತ್ತೆ ಹೇಳ್ರಿ? ಹಾಲಿನ ಕಡೆ ಹೋಗುತ್ತೆ. ಆಯ್ತಾ, ಹುಡುಗನ ನೆಬ್ಬಸ್ರಿ, ಮತ್ತು ಹಾಲು ಅಲ್ಕೋ ಹಾಲಿಟ್ಟು ಕುರ್ಚಿ ಹಾಕಿ ಅವ್ರ ಅಪ್ಪನ ಕೂಡಿಸ್ರಿ. ಹಾಲಿನ ಕಡೆ ಕೈ ಹೋತ ಅವ್ರ ಅಪ್ಪಂದಂದ್ರೆ ಅವ್ರ ಮನೆ ದೇವರಾಣೆ ಅದು. ಅವನ ಕೈ ಹೋಗುದು ಅಲ್ಕೋ ಹಾಲಿನ ಕಡೆನೆ. ಅದಕ್ಕೆ ಆ ಹುಡುಗಂತಾನೆ, ಯಪ್ಪ ನಿನಗೆ ಹಾಲು ಕುಡಿದ್ರೆ ಏನಾಗ್ತೈತಿ, ಅಲ್ಕೋ ಹಾಲು ಕುಡಿದ್ರೆ ಏನಾಗ್ತೈತಿ ಅಂತ ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತೈತಿ. ಅದಕ್ಕೆ ಹಾಲು ಕುಡ್ಕೊಂತಿದ್ದಕ್ಕೆ ನಾವು ಹೋಗಿ ದಿವಸ ತಾಯಿ ತೊಡಿ ಮೇಲೆ ಮುಕ್ಕೊಂತೀನಿ. ನಿನಗೆ ಗೊತ್ತಿರ್ಲಾರ್ದಕ್ಕೆ ನಾಯಿ ತೊಡಿ ಮೇಲೆ ಮುಕ್ಕೊಂಡು ಮನೆಗೆ ಬರ್ತೀನಿ. ವ್ಯತ್ಯಾಸ ಗೊತ್ತಿಲ್ಲ ನಮಗೆ. ಜ್ಞಾನನ ಹೇಳೋದು ಯಾವುದು ಸರಿ ಯಾವುದು ತಪ್ಪ, ಯಾವುದು ಕುಡಿಬೇಕು ಯಾವುದು ಕುಡಿಬಾರ್ದು, ಹಾಲು ಕುಡಿದ್ರೆ ಏನಾಗ್ತೈತಿ, ಅಲ್ಕೋ ಹಾಲು ಕುಡಿದ್ರೆ ಏನಾಗ್ತೈತಿ ಗೊತ್ತಿಲ್ಲ ನಮಗಷ್ಟ. ಅವ ಹೇಳ್ತಿದ್ದು ನನ್ನ ಗಂಡ ಮನ್ಯಾಗ, ಏನು ಒಂದೇ ಟೈಪ್ ರುಚಿ ಐತಿ ನೀ ಮಾಡಿದ್ದು ನನಗೆ ಇಷ್ಟ ಆಗೋದಿಲ್ಲ ಅಂತ ಹಿಂಗೆ ಬೀಸ್ ಹೋಗೋದು. ಒಂದು ದಿವಸ ಪಾಪ ಎಲ್ಲ ರೊಟ್ಟಿ ಪಲ್ಯ ಎಲ್ಲ ಮಾಡಿ ನಿಂತಿತ್ತು, ಹಿಡಿತು ಹೆಣ್ಮಗಳು ಚಾಡಿಸಿ ತಾಟ್ ಹೋಗೋದು. ಆಕಿಗೂ ಎಷ್ಟು ದಿವಸ ಅಂತ ತಾಳ್ಕೊಂಡ ಸಿಟ್ಟು ಬಂತು, ಏನಾಗೈತಿ ಹೇಳಿ, ಏನು ಒಂದೇ ಟೈಪ್ ರುಚಿ ಐತಿ, ಯಾವ ಉಣ್ತಾನಿದೆ ನಾನು. ಅವಾಗ ಅಕ್ಕಿ ಬಳಿ ಏರಿಸಿ ಕಪಾಳಕ್ಕೆ ಬಿಟ್ಟು ಲೇಟು ಅಂತ. ಅಲ್ಲ, ದಿವಸ ಹೋಗಿ ಕಂಠ ಮಟ್ಟ ಕುಡ್ದು ಬರ್ತಿ, 20 ವರ್ಷ ಹತ್ತು ಕುಡಿಯಾಕತ್ತು, ಒಂದೇ ರುಚಿ ಐತಿ ಅಂತ ಒಮ್ಮೆ ಬಾಟ್ಲಿ ಹೋಗೋದು ಮನೆಗೆ ಬಂದು ಏನು ದಿವಸ ಕುಡಿದು ಬರ್ತಿ, ಈ ಉಂಡ್ರಿ ಏನೈತಿ ನನಗೆ ಗೊತ್ತಿಲ್ಲ. ಮನುಷ್ಯಾಗ ಸ್ವಲ್ಪ ಹಿತ ಅಹಿತ ಯಾವುದು ಅನ್ನೋದು. ಅದಕ್ಕೆ ಮುಕ್ತಾಯಕ್ಕ ಹೇಳ್ತಾಳ, ಮನುಷ್ಯನ ಬದುಕು ಸುಂದರವಾಗಬೇಕಾದ್ರೆ ಇವು ಮೂರೂ ಇರಬೇಕು. ಆನಂದ ಇರಬೇಕು, ಐಶ್ವರ್ಯ ಇರಬೇಕು, ಅರಿವು ಜ್ಞಾನ ಇರಬೇಕು. ಮತ್ತು ಇವು ಎಲ್ಲಿ ಸಿಗ್ತಾವ್ರಿ? ಏನರ ಮಾರ್ಕೆಟ್ನಾಗ ಏನರ ಮಾರಾಟಕ್ಕೆ ಇಟ್ಟರೇನು? ಯಾವ್ದಾರ ಒಂದು ಬಿಗ್ ಹಿಂಗೆ ನಿಮ್ಮ ಸಾರಿ ಸೆಂಟ್ರ್ ಗಿಂಟ್ರ್ ಅದಾವಲ್ಲ, ಬಟ್ಟೆ ಅಂಥವೆಲ್ಲರ ಒಂದು ಮಾಲ್ಗಿಲ್ ಅದಾವೇನು ಇದಕ್ಕೆ? ಅದಕ್ಕೆ ಮುಕ್ತಾಯಕ್ಕ ಒಂದು ಸಣ್ಣ ಸಂಶೋಧನೆ ಎಷ್ಟು ಚಲೋ ಇತ್ತವ್ರು. ಶರಣರ ಸಂಶೋಧನೆ ಎಷ್ಟು ಚಲೋ ಅಂದ್ರೆ, ಜ್ಞಾನ ಎಲ್ಲಿ ಸಿಗತೈತಿ, ಐಶ್ವರ್ಯ ಎಲ್ಲಿ ಸಿಗತೈತಿ, ಆನಂದ ಎಲ್ಲಿ ಸಿಗತೈತಿ ಅನ್ನೋದನ್ನು ಸಣ್ಣ ಸಣ್ಣ ಮಾತುಗಳಲ್ಲಿ ಹೇಳ್ತಾರೆ. ಜ್ಞಾನ ಮೂಲ ಗುರುಸೇವೆ ಎಂಬೆ, ಐಶ್ವರ್ಯ ಮೂಲ ಲಿಂಗಾರ್ಚನೆ ಎಂಬೆ, ಮೋಕ್ಷ ಮೂಲ ಘಟ ಸಂತೃಪ್ತಿ ಎಂಬೆ, ಅಜಗಣ್ಣ ಲಿಂಗವೇ. ಏನೂ ಇಲ್ಲ, ಜ್ಞಾನ ಮೂಲ ಗುರುಸೇವೆ ಎಂಬೆ. ಮನುಷ್ಯನಿಗೆ ಜ್ಞಾನ ಬೇಕಾಗಿತ್ತು ಅಂದ್ರೆ ಏನು ಮಾಡೋದು? ಗುರು ಸೇವಾ ಅಂದ್ರೆ ಬರೇ ಅವನನ್ನು ರೂಪದಿಂದ ಸೇವಾ ಮಾಡಬಹುದು, ನಾಮದಿಂದ ಸೇವೆ ಮಾಡಬಹುದು, ಶಬ್ದದಿಂದ ಸೇವೆ ಮಾಡಬಹುದು. ಇವತ್ತು ಗುರುಗಳನ್ನು ದೇಹದಿಂದ ನಾವು, ಇವತ್ತು ಸಿದ್ದೇಶ್ವರ ಅಪ್ಪುಗಳಿದ್ದರು, ಅವ್ರ ಪ್ರವಚನ ಎಷ್ಟು ಮಂದಿ ಕಿವಿಯೊಳಗೆ ಇನ್ನೂ ಗುಯ್ಗುಡ್ತೈತಿ.
ಎಷ್ಟು ಜನರು ಹೃದಯದೊಳಗದಾರ ಅವರು ರೂಪದಿಂದ ಇಲ್ಲ. ನಾಮ ಪಠಣ ಮಾಡಬಹುದು, ರೂಪದಿಂದ ಅವರಿಲ್ಲ. ಬಸವಾದಿ ಶರಣರು 12ನೇ ಶತಮಾನದೊಳಗೆ ಆಗಿ ಹೋದರು, ಅವರು ರೂಪದಿಂದ ಇಲ್ಲ. ಇವತ್ತು ಜ್ಞಾನೇಶ್ವರರದಾರ, ಅವರು ರೂಪದಿಂದ ಇಲ್ಲ, ಜ್ಞಾನೇಶ್ವರಿ ಉಳಿದೈತಿ. ಆದ್ರೆ ಅವರು ನಮಗೆ ರೂಪದಿಂದ ಪ್ರತ್ಯಕ್ಷ ಇಲ್ಲ, ಅವರ ಆಡಿದ ಮಾತುಗಳಿಂದ ನಮಗೆ ಶಬ್ದ ಪ್ರತ್ಯಕ್ಷ ರೂಪದಲ್ಲಿ ಅವರದ. ಇದಕ್ಕ ಶಬ್ದಾವತಾರ ಅಂತ ಕರೀತಾರೆ. ಇದು ಶಬ್ದದಿಂದ ಅವರ ಅವತಾರ ಆಗೈತಿ. ಅವರು ದೇಹದಿಂದ ಅವತಾರ ಮುಗಿದೈತಿ, ಅವರು ಶಬ್ದಗಳ ಅವತಾರ ನಡೆದೈತಿ. ಈಗ ಅವ್ರ ಮಾತುಗಳನ್ನು ಕೇಳಿ ಹೃದಯದೊಳಗೆ ಇಟ್ಕೊಂತೀವಿ. ಒಂದಿಷ್ಟು ಏನೂ ಇಲ್ಲ, ಸುಮ್ಮನೆ ಹೋಗಿ ಕೂಡುದು. ಜ್ಞಾನ ಬೇಕಾಗಿತ್ತು ಅಂದ್ರೆ ಏನೂ ಮಾಡೋದಿಲ್ಲ. ಎಲ್ಲಿ ಮಹಾತ್ಮರು ಜ್ಞಾನಿಗಳು ಗುರುಗಳಂಥವ್ರದಾರ, ಸುಮ್ಮನೆ ಅವ್ರ ಹತ್ರ ಕೂಡಷ್ಟೆ. ಅವ್ರ ಹತ್ರ ಕೂಡು, ಜ್ಞಾನ ಬರ್ತದೆ. ಮತ್ತೇನು ಮಾಡುವುದು ಬೇಕಾಗಿಲ್ಲ, ಸುಮ್ಮನೆ ಅವ್ರ ಹತ್ರ ಕೂಡಷ್ಟೆ. ಆಮ್ರಪಾಲಿ ಅಂತಿದ್ಲ. ಆಮ್ರಪಾಲಿ ಒಬ್ಬ ನರ್ತಕಿ ಆಕಿ. ಬಹಳ ಜನ ಯುವಕರನ್ನು ದಾರಿ ತಪ್ಪಿಸಿದಾಕಿ. ಎಷ್ಟೋ ಜನರ ಮನೆಗಳನ್ನೇ ಮಸಣಗಳನ್ನಾಗಿ ಮಾಡಿದಾಕಿ. ಎಷ್ಟೋ ಸಂಸಾರಗಳನ್ನು ಒಡೆದಾಕಿ ಆಮ್ರಪಾಲಿ ನರ್ತಕಿ ಆಕಿ. ಹುಡುಗರು ಆಕೆಯನ್ನು ನೋಡಿ ಹುಚ್ಚ ಹಿಡಿದು ಹೋಗ್ತಿದ್ರು, ಅಷ್ಟು ಸಂಪತ್ತು ಬಂದಿತ್ತು ಆಕೆ ಹತ್ರ. ಒಂದು ದಿವಸ ಬುದ್ಧನ ಹತ್ರ ಬರ್ತಾಳೆ. ಬುದ್ಧನ ಹತ್ರ ಬಂದು ನಮಸ್ಕಾರ ಮಾಡುತ್ತಾಳೆ. ನಾನು ಜೀವನದಲ್ಲಿ ಬಹಳ ಪಾಪದ ಕೆಲಸ ಮಾಡೀನಿ, ಕೆಟ್ಟ ಕೃತ್ಯಗಳನ್ನು ಮಾಡೀನಿ ಭಗವಂತ. ನಾನು ಎಷ್ಟು ಪಾಪ ಮಾಡೀನಿ ಅಂದ್ರೆ ಅದು ಏನು ಮಾಡೋದು ತೊಳಿಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಪಾಪ ಕೃತ್ಯಗಳನ್ನು ಮಾಡೀನಿ. ನಾನು ಪುಣ್ಯವಂತಳಾಗಬೇಕಂತ ನಿನ್ನ ಹತ್ರ ಬಂದೀನಿ, ನನಗೆ ದಾರಿ ತೋರಿಸು. ಬುದ್ಧ ಅಂತ ನಾನು ಏನೂ ಮಾಡೋದು ಬೇಡ, ಪ್ರವಚನ ನಡೆದಿರ್ತೈತಿಲ್ಲ, ಸುಮ್ಮ ಕೂಡಿಲ್ಲ. ಅವಾಗ ಆಮ್ರಪಾಲಿ ಅಂತಳ ನರ್ತಕಿ, ಅಲ್ಲ ಗುರುಗಳೇ, ನಾನು ಪಾಪಿ, ನಾನು ಏನಾದರೂ ದಾರಿ ತೋರಿಸ್ರಿ, ಪೂಜಾ ಪುನಸ್ಕಾರ ಹೇಳ್ರಿ ಅಂತ ನಾ ಬಂದೀನಿ. ನೀವಂತೀರಲ್ಲ ಸುಮ್ಮನೆ ಕುಂದ್ರಂತೀರಲ್ಲ, ಸುಮ್ಮನೆ ಕುಂತ್ರ ನಾ ಮಾಡಿದ ಪಾಪ ಬೆಟ್ಟದಷ್ಟಿದೆ. ಸುಮ್ಮನೆ ಕುಂತ್ರೆ ಹೆಂಗೆ ತಿಳಿಯಾದೀತದು ಪಾಪ. ಅವಾಗ ಬುದ್ಧ ಅಂತಾನೆ, ಏನೂ ಮಾಡೋದು ಬೇಡ, ಸುಮ್ಮ ಎಲ್ಲಿ ಗುರುಗಳೆರಡು ಮಾತು ಹೇಳಕ್ಕೆ ಸುಮ್ಮ ಕೂಡಲ್ಲಿ. ಆಮ್ರಪಾಲಿ ಅಂತೇಳಿ ಹೆಂಗೆ ಪಾಪ ಹೋಗ್ತೈತಿ, ಸುಮ್ಮನೆ ಕುಂತ್ರೆ ಹೋಗ್ತೈತೇನು? ಬುದ್ಧ ಅಂತಾನೆ, ಒಂದು ಕೆರಿ ಐತಿ ನೋಡಿ, ಕೆರಿ ನೀರ ಎಮ್ಮೆ ಅದು ಅಡ್ಡಾಡಿ ಗೊಡಗಾಗ್ಯಾವ ಅದ್ರಾಗ. ಆ ಕೆರಿ ನೀರು ತಿಳಿ ಆಗಬೇಕಾದ್ರೆ ಏನು ಮಾಡಬೇಕು? ತಿಳಿ ಆಗಬೇಕಾದ್ರೆ ಏನು ಮಾಡ್ಬೇಕು? ಏನೂ ಮಾಡೋದು ಬೇಡ, ನೀ ಏನಾರ ಮಾಡಿದ್ರೆ ಮತ್ತಿಷ್ಟು ಗೊಡಗಾಗ್ತೈತಿ. ಅದಕ್ಕೆ ಬುದ್ಧ ಅಂತಾನ, ಕೆರೆ ನೀರು ತಿಳಿ ಆಗಬೇಕಾಗಿದ್ರೆ ನೀ ಏನೂ ಮಾಡಬೇಕಾಗಿಲ್ಲ, ಸುಮ್ಮ ಕೂಡು, ತಾನ ತಿಳಿ ಆಗ್ತೈತಿ, ಅದು ಅಷ್ಟೇ. ಸುಮ್ಮ ಕುಂದ್ರ ಅಷ್ಟೇ. ಸುಮ್ಮನ ಕುಂತ್ರ ಗೊಡಗ ನೀರು ತಿಳಿ ಆಗ್ತೈತಿ. ಗುರುವಿನ ಸಾನ್ನಿಧ್ಯದಲ್ಲಿ ಬಂದು ಸುಮ್ಮನ ಕುಂತ್ರ ಮನಸ್ಸು ತಿಳಿ ಆಗ್ತೈತಿ. ಇದು ಜ್ಞಾನ. ಏನೂ ಮಾಡಬೇಕಾಗಿಲ್ಲ. ಯಾರು ದೊಡ್ಡವರದಾರ, ಜ್ಞಾನಿಗಳದಾರ, ಅವ್ರ ಹತ್ರ ಸ್ವಲ್ಪ ಸುಮ್ಮ ಕೂಡಷ್ಟೇ ಬಂದು ಅವರು ಎರಡು ಮಾತು ನೆನಪುಳಿದ್ರೆ ಸಾಕು ಜೀವನದೊಳಗೆ. ದೀಂ ದೂಂ ದನ ದೀಂ ದನ